ಮಿತ್ರರೇ ನಮಸ್ಕಾರ. ಮಿತ್ರರೇ, ಅನೇಕರು ವಕ್ಫ್ ಬೋರ್ಡ್ನ ಬಿಲ್ ಏನಾಯಿತು, ಕೇಂದ್ರ ಸರ್ಕಾರ ಏನಾದರೂ ಮಾಡ್ತಾ ಇದೆಯಾ, ಈ ಬಾರಿ ಲೋಕಸಭಾ ಅಧಿವೇಶನದಲ್ಲಿ ಏನಾದರೂ ಪಾಸ್ ಆಗುವಂಥ ಸಾಧ್ಯತೆ ಇದೆಯಾ ಅಥವಾ ಅದು ಕೋಲ್ಡ್ ಸ್ಟೋರೇಜ್ನಲ್ಲಿ ಹಾಗೆ ಮುಂದುವರಿಯುತ್ತಾ? ಜೆಪಿಸಿ ಅಂತಿಮ ವರದಿಯನ್ನು ಕೊಟ್ಟು ಇಷ್ಟು ದಿನ ಆದರೂ ಕೂಡ ಯಾವುದೇ ರೀತಿಯಲ್ಲೂ ಸುದ್ದಿ ಬರ್ತಾ ಇಲ್ವಲ್ಲ. ವಕ್ಫ್ ಬೋರ್ಡ್ನ ಬಿಲ್ನ ಸ್ಥಿತಿ ಏನಾಗಿದೆ ಅಂತ ಅನೇಕರಿಗೆ ಪ್ರಶ್ನೆ ಇದೆ. ಕೆಲವರು ಕಮೆಂಟ್ ಹಾಕಿ ಆ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ರು. ಸದ್ಯ ಮಿತ್ರರೇ, ಸಾಕಷ್ಟು ಡೆವಲಪ್ಮೆಂಟ್ಗಳಾಗ್ತಾ ಇದೆ. ಕೇಂದ್ರ ಸರ್ಕಾರ ವಕ್ಫ್ ಬಿಲ್ಲನ್ನು ಪಾಸ್ ಮಾಡೋದಕ್ಕೆ ಎಲ್ಲ ರೀತಿಯ ತಯಾರಿಯನ್ನು ಮಾಡಿಕೊಂಡಿದೆ. ಯಾವಾಗ ಆಗುತ್ತೆ ಅನ್ನುವಂಥದ್ದು ಕೂಡ ಬಹುತೇಕ ನಿರ್ಧಾರ ಆಗಿಬಿಟ್ಟಿದೆ. ಇನ್ನೊಂದು ಕಡೆಯಲ್ಲಿ ಇದನ್ನು ತಡೆಯೋದಕ್ಕೆ ಅನೇಕ ಮುಸ್ಲಿಂ ಧಾರ್ಮಿಕ ಮುಖಂಡರು, ಮುಸ್ಲಿಂ ರಾಜಕೀಯ ಮುಖಂಡರು ನಾನಾ ರೀತಿಯಲ್ಲಿ ತಂತ್ರಗಾರಿಕೆ ಮಾಡ್ತಾ ಇದ್ದಾರೆ. ಕೆಲವರು ಹೇಳ್ತಾ ಇದ್ದಾರೆ ಇಡೀ ದೇಶವನ್ನು ನಾವು ಶಾಹೀನ್ ಬಾಗ್ ಮಾಡಿಬಿಡ್ತೀವಿ. ಇನ್ನು ಕೆಲವರು ಹೇಳ್ತಾ ಇದ್ದಾರೆ ಹಿಂದೂಗಳ ದೇವಸ್ಥಾನದಲ್ಲಿ ಬೇಕಾದಷ್ಟು ಸಾವಿರಗಟ್ಟಲೆ ಟನ್ ಅಷ್ಟು ಚಿನ್ನ ಇದೆ, ಅದನ್ನೆಲ್ಲ ಮಾರ್ಬಿಟ್ಟು ಬಡವರನ್ನ ಉದ್ಧಾರ ಮಾಡಿ ಈ ದೇಶದಲ್ಲಿ ಬಡತನವೇ ಇರೋದಿಲ್ಲ ಅಂತ ಸಲಹೆ ಕೊಡ್ತಾ ಇದ್ದಾರೆ. ಹೀಗೆ ಒಂದು ಕಡೆ ವಕ್ಫ್ ಬೋರ್ಡ್ನ ಕಾನೂನನ್ನು ಪಾಸ್ ಮಾಡೋದಕ್ಕೆ ಕೇಂದ್ರ ಸರ್ಕಾರ ತಯಾರಿ ನಡೆಸ್ತಾ ಇದ್ರೆ, ಇನ್ನೊಂದು ಕಡೆಯಲ್ಲಿ ಅದನ್ನು ತಡೆಯೋದಕ್ಕೋಸ್ಕರವಾಗಿ ವಿಪಕ್ಷಗಳು ಹಾಗೂ ಮುಸ್ಲಿಂ ಧಾರ್ಮಿಕ ಮುಖಂಡರು ಅನೇಕ ರೀತಿಯ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಹಾಗಾದ್ರೆ ಏನಾಗುತ್ತೆ? ವಕ್ಫ್ ಬಿಲ್ ಯಾವ ರೀತಿಯಾಗಿ ಪಾಸ್ ಆಗುತ್ತೆ, ಪಾಸ್ ಆಗುವಂಥ ಸಾಧ್ಯತೆಗಳು ಎಷ್ಟಿದೆ, ಆ ಪ್ರಕ್ರಿಯೆ ಹೇಗಿರುತ್ತೆ, ಅದನ್ನು ತಡೆಯೋದಕ್ಕೆ ಮುಸ್ಲಿಂ ಧಾರ್ಮಿಕ ಮುಖಂಡರು ಮತ್ತು ವಿಪಕ್ಷದ ನಾಯಕರುಗಳು ಯಾವೆಲ್ಲ ತಂತ್ರಗಾರಿಕೆಯನ್ನು ಮಾಡಿಕೊಂಡಿದ್ದಾರೆ, ಇದೆಲ್ಲವುದನ್ನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. 2024 ಆಗಸ್ಟ್ನಲ್ಲಿ ಲೋಕಸಭೆಯಲ್ಲಿ ವಕ್ಫ್ ಬಿಲ್ ಅನ್ನ ಕಿರಣ್ ರಿಜಿಜು ಮಂಡಿಸ್ತಾರೆ. ಆದ್ರೆ ಮಿತ್ರರೇ, ಇದು ಪಾಸ್ ಆಗೋದಿಲ್ಲ. ಕಾರಣ ಏನು ಕೇಳಿದ್ರೆ, ಇದೊಂದು ಧಾರ್ಮಿಕ ವಿಚಾರ, ಬಹಳ ಸೂಕ್ಷ್ಮ ವಿಚಾರವೂ ಕೂಡ ಹೌದು. ಹೀಗಾಗಿ ಇದನ್ನ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಗೆ ವಹಿಸ್ತೀವಿ. ಜಂಟಿ ಸದನ ಸಮಿತಿಯಲ್ಲಿ ಇದು ಪರಾಮರ್ಶೆಗೊಳ್ಳಲಿ. ಅವರೇನಾದರೂ ಸಲಹೆ ಸೂಚನೆ ಕೊಟ್ಟರೆ ಅದನ್ನು ಕೂಡ ತಿದ್ದುಪಡಿಯಲ್ಲಿ ತಂದು ನಂತರ ಇದನ್ನ ಅಂತಿಮವಾಗಿ ಪಾಸ್ ಮಾಡ್ತೀವಿ ಅಂತ ಕೇಂದ್ರ ಸರ್ಕಾರ ನಿರ್ಧಾರ ಮಾಡುತ್ತೆ. ಬಳಿಕ ಬಿಜೆಪಿಯ ಸಂಸದರಾದಂತಹ ಜಗದಾಂಬಿಕಾ ಪಾಲ್ ನೇತೃತ್ವದಲ್ಲಿ ಜೆಪಿಸಿಯನ್ನು ರಚನೆ ಮಾಡಲಾಗುತ್ತೆ. ಆ ಜೆಪಿಸಿ ಇಡೀ ದೇಶಾದ್ಯಂತ ಸಂಚಾರ ಮಾಡಿ ಅನೇಕ ಮೌಲ್ವಿಗಳನ್ನು ಸಂಪರ್ಕ ಮಾಡುತ್ತೆ. ನಿವೃತ್ತ ನ್ಯಾಯಾಧೀಶರು, ಕಾನೂನು ಪಂಡಿತರು ಇವರೆಲ್ಲರನ್ನ ಸಂಪರ್ಕ ಮಾಡಿ ಎಲ್ಲರಿಂದ ಸಲಹೆ ಸೂಚನೆಗಳನ್ನು ಪಡೆದು ಅಂತಿಮವಾದಂತಹ ಒಂದು ವರದಿಯನ್ನು ಸಿದ್ಧ ಮಾಡುತ್ತೆ. ಇದರ ಜೊತೆಗೆ ಜೆಪಿಸಿಯಲ್ಲೂ ಕೂಡ ಸಾಕಷ್ಟು ಚರ್ಚೆಗಳಾಗತ್ತೆ. ವಿಪಕ್ಷದ ಸದಸ್ಯರಿಗೂ ಕೂಡ ಮುಕ್ತವಾಗಿ ಅವಕಾಶವನ್ನು ಕೊಟ್ಟಿರಲಾಗಿರುತ್ತೆ. ಅವರು ಕೂಡ ತಮ್ಮ ವಾದಗಳನ್ನು ಮಂಡಿಸಿರ್ತಾರೆ. ಅಂತಿಮವಾಗಿ ಆಡಳಿತ ಪಕ್ಷದ ಸಂಸದರು ಅಂದರೆ NDA ಸಂಸದರು 14 ತಿದ್ದುಪಡಿಯನ್ನು ಸೂಚಿಸ್ತಾರೆ. ಆ 14 ತಿದ್ದುಪಡಿಗಳು ಕೂಡ ಜೆಪಿಸಿಯಲ್ಲಿ ಪಾಸ್ ಆಗುತ್ತೆ. ಆದರೆ ವಿಪಕ್ಷಗಳು 44 ತಿದ್ದುಪಡಿಯನ್ನು ಸೂಚಿಸಿದ್ವು. ಆ ಯಾವ ತಿದ್ದುಪಡಿಯೂ ಕೂಡ ಪಾಸ್ ಆಗೋದಿಲ್ಲ. ಇದಕ್ಕೆ ಅನೇಕರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆ ವಿಪಕ್ಷಗಳು ಸೂಚಿಸಿದಂತಹ ತಿದ್ದುಪಡಿಗೆ ಜೆಪಿಸಿಯಲ್ಲಿ ಮನ್ನಣೆ ಕೊಟ್ಟಿಲ್ಲ ಅಂತ? ಮಿತ್ರರೇ, ಇಲ್ಲೊಂದು ಟೆಕ್ನಿಕಲ್ ಕಾರಣ ಇದೆ. ಜೆಪಿಸಿಯಲ್ಲಿ ತಿದ್ದುಪಡಿ ಪಾಸ್ ಆಗಬೇಕು ಅಂತಂದ್ರೂ ಕೂಡ ಬಹುಮತ ಬೇಕು. ಯಾವುದೇ ಆಡಳಿತ ಪಕ್ಷ ಜೆಪಿಸಿಯನ್ನು ರಚನೆ ಮಾಡುವಂತಹ ಸಂದರ್ಭದಲ್ಲಿ ವಿಪಕ್ಷದವರಿಗೆ ಬಹುಮತವನ್ನು ಕೊಟ್ಟು ಜೆಪಿಸಿಯನ್ನು ರಚನೆ ಮಾಡಿರೋದಿಲ್ಲ. ಈಗಲೂ ಕೂಡ ಕೇಂದ್ರ ಸರ್ಕಾರ NDAಗೆ ಬಹುಮತ ಇರುವಂತೆ ನೋಡಿಕೊಂಡೇ ಜೆಪಿಸಿಯನ್ನು ರಚನೆ ಮಾಡಲಾಗಿತ್ತು. ಹೀಗಾಗಿ ಆಡಳಿತ ಪಕ್ಷದವರು ಏನೇನು ಸೂಚನೆಯನ್ನು ಕೊಟ್ಟರು, ಏನೇನು ತಿದ್ದುಪಡಿಯನ್ನು ಮಾಡಿದ್ರೋ ಆ ಎಲ್ಲ ತಿದ್ದುಪಡಿಗಳು ಪಾಸ್ ಆದವು. ಆದರೆ ವಿಪಕ್ಷಗಳು ಕೊಟ್ಟಂತಹ 44 ತಿದ್ದುಪಡಿಗಳು ಕೂಡ ರಿಜೆಕ್ಟ್ ಆದವು. ಅಂತಿಮವಾಗಿ ಜಗದಾಂಬಿಕಾ ಪಾಲ್ ಆ ತಿದ್ದುಪಡಿಯನ್ನೆಲ್ಲ ಅಂಗೀಕರಿಸಿ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾಗೆ ಆ ರಿಪೋರ್ಟ್ ಅನ್ನು ಸಬ್ಮಿಟ್ ಮಾಡ್ತಾರೆ. ಸದ್ಯ ಅದನ್ನ ಕೇಂದ್ರ ಸರ್ಕಾರ ತನ್ನ ಕ್ಯಾಬಿನೆಟ್ ನಲ್ಲಿ ಇಟ್ಟು ಒಪ್ಪಿಗೆಯನ್ನು ಪಡೆದುಕೊಂಡಿದೆ. ಅಲ್ಲಿಗೆ ಜೆಪಿಸಿ ಸೂಚಿಸಿದಂತಹ ಎಲ್ಲಾ 14 ತಿದ್ದುಪಡಿಗಳನ್ನೂ ಕೂಡ ಕೇಂದ್ರದ ಕ್ಯಾಬಿನೆಟ್ ಒಪ್ಪಿಕೊಂಡು ಅದನ್ನು ಅಪ್ರೂವ್ ಮಾಡಿಬಿಟ್ಟಿದೆ. ಮುಂದೆ ಈ ಪ್ರಕ್ರಿಯೆಗಳು ಹೇಗಿರ್ತವೆ, ಇದು ಹೇಗೆ ಕಾನೂನಾಗುತ್ತೆ ನೋಡೋದಾದ್ರೆ, ಪುನಃ ಇದು ಲೋಕಸಭೆಯಲ್ಲಿ ಮಂಡನೆ ಆಗಬೇಕು. ಕೇಂದ್ರ ಸರ್ಕಾರ ಇದನ್ನು ಲೋಕಸಭೆಯಲ್ಲಿ ಮಂಡಿಸುತ್ತೆ. ಆ ಸಂದರ್ಭದಲ್ಲಿ ಸ್ಪೀಕರ್ ಎಲ್ಲಾ ಪಕ್ಷದವರಿಗೂ ಕೂಡ ಮುಕ್ತವಾಗಿ ಅವಕಾಶವನ್ನು ಕೊಡ್ತಾರೆ ಇದ್ರ ಮೇಲೆ ಚರ್ಚೆ ಮಾಡೋದಕ್ಕೆ. ಯಾವ ರೀತಿಯಾಗಿ ಅವಕಾಶ ಕೊಡ್ತಾರೆ ಅಂತಂದ್ರೆ, ಸ್ಪೀಕರ್ ಓಂ ಬಿರ್ಲಾ ಮೊದಲಿಗೆ ಒಂದು ನಿರ್ಧಾರ ಮಾಡ್ತಾರೆ. ಈ ವಕ್ಫ್ ಬಿಲ್ನ ಕುರಿತಾಗಿ ಲೋಕಸಭೆಯಲ್ಲಿ ಎಷ್ಟು ಗಂಟೆಗಳ ಕಾಲ ಚರ್ಚೆ ಆಗಬೇಕು, 24 ಗಂಟೆ ಚರ್ಚೆ ಆಗಬೇಕಾ, 48 ಗಂಟೆ ಚರ್ಚೆ ಆಗಬೇಕಾ, ಇದನ್ನು ಮೊದಲಿಗೆ ಡಿಸೈಡ್ ಮಾಡ್ತಾರೆ. ಉದಾಹರಣೆಗೆ 48 ಗಂಟೆಗಳ ಚರ್ಚೆಗೆ ಅವಕಾಶ ಕೊಡ್ತಾರೆ ಅಂತಂದ್ರೆ ಯಾವ್ಯಾವ ಪಕ್ಷಕ್ಕೆ ಎಷ್ಟೆಷ್ಟು ಸಮಯ ಅಂತ ನಿಗದಿಪಡಿಸಲಾಗುತ್ತೆ. ಆ ಸಮಯ ನಿಗದಿಪಡಿಸುವುದಕ್ಕೂ ಕೂಡ ಲೋಕಸಭೆಯಲ್ಲಿ ಒಂದು ರೂಲ್ಸ್ ಅನ್ನು ಫಾಲೋ ಮಾಡಲಾಗುತ್ತೆ. ಆ ರೂಲ್ಸ್ ಏನು ಕೇಳಿದ್ರೆ, ಈಗ ಒಟ್ಟು 543 ಸಂಸದರಿದ್ದಾರೆ. ಹಾಗೆ ವಕ್ಫ್ ಬಿಲ್ ಬಗ್ಗೆ 48 ಗಂಟೆಗಳ ಕಾಲ ಚರ್ಚೆಗೆ ಅವಕಾಶವನ್ನು ಕೊಡಲಾಗ್ತಾ ಇದೆ. ಈ 48 ಗಂಟೆ ಡಿವೈಡೆಡ್ ಬೈ 543 ಸಂಸದರು. ಉದಾಹರಣೆಗೆ ಒಬ್ಬ ಸಂಸದನಿಗೆ 6 ನಿಮಿಷಗಳ ಕಾಲ ಮಾತನಾಡೋದಕ್ಕೆ ಅವಕಾಶ ಸಿಕ್ತು ಅಂತ ಅಂದುಕೊಳ್ಳಿ. ಅದನ್ನ ಪಕ್ಷಗಳಿಗೆ ಕೊಡಲಾಗುತ್ತೆ. ಈಗ ಕಾಂಗ್ರೆಸ್ ಪಕ್ಷದ ಒಟ್ಟು ಸಂಸದರ ಸಂಖ್ಯೆ 99 ಇದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಒಟ್ಟು 600 ನಿಮಿಷ ಸಿಗುತ್ತೆ. ಕಾಂಗ್ರೆಸ್ ಪಕ್ಷ ನಿರ್ಧಾರ ಮಾಡಬೇಕು, 600 ನಿಮಿಷವನ್ನು ರಾಹುಲ್ ಗಾಂಧಿ ಒಬ್ಬರೇ ಮಾತನಾಡಬೇಕಾ ಅಥವಾ ಪ್ರಿಯಾಂಕಾ ಗಾಂಧಿ ಸೇರಿದಂತೆ ಇತರ ಸಂಸದರಿಗೂ ಕೂಡ ಅವಕಾಶವನ್ನು ಕೊಡಬೇಕಾ? ಅದ್ರ ಬಗ್ಗೆ ಕಾಂಗ್ರೆಸ್ ಪಕ್ಷ ನಿರ್ಣಯ ಮಾಡುತ್ತೆ. ಕೆಲವೊಮ್ಮೆ ಏನಾಗುತ್ತೆ, ವಿಪಕ್ಷ ನಾಯಕನಿಗೆ 1.5 ಗಂಟೆ ಇಟ್ಕೊಳ್ತಾರೆ. ಉಳಿದಂತಹ ಎಲ್ಲ ಸಂಸದರಿಗೂ ಕೂಡ ಒಂದು 10-20 ಸಂಸದರಿಗೆ 15 ನಿಮಿಷ 20 ನಿಮಿಷ ಚರ್ಚೆ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ. ಇನ್ನು ಕೆಲ ಪಾರ್ಟಿಗಳಲ್ಲಿ ಒಬ್ಬೊಬ್ಬರೇ ಗೆದ್ದಿರ್ತಾರೆ. ಈಗ ಅಸಾದುದ್ದೀನ್ ಓವೈಸಿ ಪಕ್ಷ ಇದೆಯಲ್ಲ, ಆ ಪಕ್ಷದಿಂದ ಅವರೊಬ್ಬರೇ ಗೆದ್ದಿರುವಂತಹದ್ದು. ಹೀಗಾಗಿ ಅವರಿಗೆ 6 ನಿಮಿಷದ ಕಾಲಾವಕಾಶ ಸಿಗುತ್ತೆ.
ಆಡಳಿತ ಪಕ್ಷದ ಸಂಸದರು ಜಾಸ್ತಿ ಇರುವ ಕಾರಣದಿಂದಾಗಿ ಅವರಿಗೆ ಹೆಚ್ಚಿನ ಚರ್ಚೆಗೆ ಅವಕಾಶ ಸಿಗುತ್ತೆ. ಎಷ್ಟು ನಿಮಿಷ ಸಿಗುತ್ತೋ ಅಷ್ಟು ನಿಮಿಷದಲ್ಲಿ ಈ ವಕ್ಫ್ನ ವಿಚಾರವಾಗಿ ಚರ್ಚೆ ಆಗುತ್ತೆ. ಆಡಳಿತ ಪಕ್ಷದವರು ಪರವಾಗಿ ಮಾತನಾಡ್ತಾರೆ, ವಿಪಕ್ಷದವರು ಅದನ್ನು ವಿರೋಧಿಸಿ ಮಾತನಾಡ್ತಾರೆ. ಎಲ್ಲ ಚರ್ಚೆ ಆದ ಬಳಿಕ ಕೇಂದ್ರ ಸರ್ಕಾರ ಇದನ್ನ ಪಾಸ್ ಮಾಡಬೇಕಾ ಬೇಡವಾ ಅಂತ ನಿರ್ಧಾರ ಮಾಡುತ್ತೆ. ಸಹಜವಾಗಿ ಕೇಂದ್ರ ಸರ್ಕಾರ ಇದನ್ನ ಪಾಸ್ ಮಾಡೋದಕ್ಕೆ ನಿರ್ಧಾರ ಮಾಡುವಂತದ್ದು, ಬೇಡ ಅಂತ ಅವರೇನು ಖಂಡಿತವಾಗ್ಲೂ ನಿರ್ಧಾರ ಮಾಡೋದಿಲ್ಲ. ಆಗ ಸ್ಪೀಕರ್ ಓಂ ಬಿರ್ಲಾ ಸದನದ ಅನುಮೋದನೆಯನ್ನ ಕೇಳ್ತಾರೆ. ಒಂದು ವೇಳೆ ಸಂವಿಧಾನಾತ್ಮಕ ತಿದ್ದುಪಡಿ ಆಗಿದ್ರೆ ಅಂತಹ ಸಂದರ್ಭದಲ್ಲಿ ಡಿವಿಷನ್ ಆಗುತ್ತೆ. ಅದಕ್ಕೆ 3/2 ಬಹುಮತದ ಅವಶ್ಯಕತೆ ಇರುತ್ತೆ. ಆಗ ಆಡಳಿತ ಪಕ್ಷ ಮತ್ತು ವಿಪಕ್ಷದವರು ಕಡ್ಡಾಯವಾಗಿ ಮತದಾನವನ್ನು ಮಾಡ್ತಾರೆ. ಆ ಮತಗಳ ಎಣಿಕೆ ಕೂಡ ನಡೆಯುತ್ತೆ. ಆದರೆ ವಕ್ಫ್ ಬಿಲ್ ಇದೆಯಲ್ಲ, ಇದೇನು ಸಂವಿಧಾನಾತ್ಮಕ ತಿದ್ದುಪಡಿ ಅಲ್ಲ. ಇದನ್ನ ಧ್ವನಿಮತದ ಮೂಲಕವೇ ಅಂಗೀಕಾರವನ್ನ ಮಾಡಲಾಗುತ್ತೆ. ಹೇಗೆ ಸ್ಪೀಕರ್ ಕೇಳ್ತಾರೆ ಅಂತಂದ್ರೆ, ಈ ಮಸೂದೆಯ ಪರವಾಗಿರುವವರೆಲ್ಲರೂ ಕೂಡ ಹೌದು ಅಂತ ಹೇಳಿ, ಈ ಮಸೂದೆಯ ವಿರುದ್ಧವಾಗಿರುವವರೆಲ್ಲರೂ ಕೂಡ ಇಲ್ಲ ಅಂತ ಹೇಳಿ ಅಂತ ಕೇಳ್ತಾರೆ. ನಂತರ ಸ್ಪೀಕರ್ ಹೇಳಿಬಿಡ್ತಾರೆ, ಈ ಮಸೂದೆಯು ಹೌದು ಎನ್ನುವವರ ಪರವಾಗೇ ಇದೆ ಅಂತ ಭಾವಿಸಲಾಗ್ತಾ ಇದೆ ಅಂತ ಹೇಳಿ ಅದನ್ನ ಅಂಗೀಕಾರ ಮಾಡಿಬಿಡ್ತಾರೆ. ರಾಜ್ಯಸಭೆಯಲ್ಲೂ ಕೂಡ ಇದೇ ಪ್ರಕ್ರಿಯೆ ನಡೆಯುತ್ತೆ. ರಾಜ್ಯಸಭೆಯಲ್ಲೂ ಕೂಡ ಎನ್ಡಿಎಗೆ ಬಹುಮತ ಇದೆ, ಲೋಕಸಭೆಯಲ್ಲೂ ಕೂಡ ಎನ್ಡಿಎಗೆ ಬಹುಮತ ಇದೆ. ಈ ಕಾರಣದಿಂದಾಗಿ ಮಸೂದೆ ಈಸಿಯಾಗಿ ಪಾಸ್ ಆಗುತ್ತೆ. ಆದರೆ ಲೋಕಸಭೆಯಲ್ಲಾಗ್ಲಿ ರಾಜ್ಯಸಭೆಯಲ್ಲಾಗ್ಲಿ ಮಸೂದೆಗೆ ಯಾವುದೇ ರೀತಿಯಲ್ಲೂ ತೊಡಕಿಲ್ಲ. ತೊಡಕಿರುವಂತಹದ್ದು ಹೊರಗಡೆ. ಈಗಾಗಲೇ ಅನೇಕ ಮುಸ್ಲಿಂ ರಾಜಕೀಯ ಮುಖಂಡರಿರಬಹುದು ಅಥವಾ ಮುಸ್ಲಿಂ ಧಾರ್ಮಿಕ ಮುಖಂಡರಿರಬಹುದು, ಒಟ್ಟಾಗಿ ಸೇರಿ ಈ ಮಸೂದೆಯನ್ನು ತಡೆಯೋದಕ್ಕೆ ನಾನಾ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಕೆಲವರಂತೂ ಬಾಯಿಗೆ ಬಂದಂತೆ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾ ಇದ್ದಾರೆ. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ, ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಏನಿದೆ, AIMPLB, ಇದು ಇವತ್ತು ದೆಹಲಿಯ ಜಂತರ್ ಮಂತರ್ನಲ್ಲಿ ದೊಡ್ಡ ಪ್ರತಿಭಟನೆಯನ್ನು ಆಯೋಜನೆ ಮಾಡಿದೆ. ಅದರ ವಕ್ತಾರ ಇಲಿಯಾಸಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾನೆ. ರೈತರು ಯಾವ ರೀತಿಯಾಗಿ ಇಡೀ ದೇಶದಲ್ಲಿ ಪ್ರತಿಭಟನೆಯನ್ನ ಮಾಡಿದ್ರು, ಅದೇ ರೀತಿಯಾಗಿ ನಾವು ಕೂಡ ಇಡೀ ದೇಶದಲ್ಲಿ ನಿರಂತರವಾಗಿ ಪ್ರತಿಭಟನೆಯನ್ನ ಮಾಡ್ತೀವಿ. ಅಂದ್ರೆ ಕೃಷಿ ಕಾಯ್ದೆ ಬಂದಂತಹ ಸಂದರ್ಭದಲ್ಲಿ ರೈತರು 2 ವರ್ಷಗಳ ಕಾಲ ನಿರಂತರವಾಗಿ ಹೋರಾಟ ಮಾಡಿ ಆ ಕಾನೂನನ್ನ ಕೇಂದ್ರ ಸರ್ಕಾರ ವಾಪಸ್ ಪಡೆಯುವಂತೆ ಮಾಡಿಬಿಟ್ರು. ಕೇಂದ್ರ ಸರ್ಕಾರ ಆ ಒತ್ತಡಕ್ಕೆ ಮಣಿದಿತ್ತು. ಅದೇ ಪ್ರಕಾರವಾಗಿ ನಾವು ಕೂಡ ಹೋರಾಟ ಮಾಡಿ ಈ ಮಸೂದೆಯನ್ನು ವಾಪಸ್ ಪಡೆಯುವಂತೆ ಮಾಡ್ತೀವಿ ಅಂತೇಳಿ ಇಲಿಯಾಸಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಹಾಗೆ ಮುಂದುವರೆದು ಹೇಳ್ತಾನೆ, ಇಡೀ ದೇಶವನ್ನು ನಾವು ಶಾಹೀನ್ ಬಾಗ್ ಮಾಡ್ತೀವಿ ಅಂತ. ನಿಮಗೆಲ್ಲ ಗೊತ್ತು ಶಾಹೀನ್ ಬಾಗ್ ಏನು ಅಂತ. ದೆಹಲಿಯಲ್ಲಿ CAA ಅನ್ನು ವಿರೋಧಿಸಿ ಈ ಮುಸ್ಲಿಮರು ನಿರಂತರವಾಗಿ ಪ್ರತಿಭಟನೆ ಮಾಡಿದ್ರು. ಅದೇ ಪ್ರಕಾರವಾಗಿ ಇಡೀ ದೇಶವನ್ನೇ ನಾವು ಶಾಹೀನ್ ಬಾಗ್ ಮಾಡ್ತೀವಿ ಅಂತ ಹೇಳಿ ಈ ಮುಸ್ಲಿಂ ಮುಖಂಡ ಇಲಿಯಾಸಿ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಇದಿಷ್ಟೇ ಅಲ್ಲ ಮಿತ್ರರೇ, ಜಮಿಯತ್ ಉಲೇಮಾ ಹಿಂದ್ನ ಅರ್ಷದ್ ಮದನಿ ಇದನ್ನ ತಡೆಯೋದಕ್ಕೆ, ಅಂದ್ರೆ ವಕ್ಫ್ ಬಿಲ್ ಅನ್ನ ತಡೆಯೋದಕ್ಕೆ ನಾವು ಯಾವ ಹಂತಕ್ಕೆ ಬೇಕಾದರೂ ಹೋಗ್ತೀವಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಇನ್ನೊಂದು ಕಡೆ ಮೌಲಾನಾ ಕಲ್ಬಿ ಜಬಾದ್ ಅನ್ನುವಂಥ ಶಿಯಾ ಧರ್ಮಗುರು ಒಬ್ಬರು ಹೇಳ್ತಾರೆ, ಇವತ್ತು ಈ ದೇಶದಲ್ಲಿ 5 ಲಕ್ಷಕ್ಕೂ ಹೆಚ್ಚು ಹಿಂದೂ ಮಂದಿರಗಳಿದ್ದಾವೆ. ಆ ಹಿಂದೂ ಮಂದಿರಗಳಲ್ಲಿ ಸಾವಿರಾರು ಟನ್ ಚಿನ್ನ ಇದೆ. ಅದನ್ನೆಲ್ಲ ಸರ್ಕಾರ ವಶಕ್ಕೆ ಪಡೆದು ಮಾರ್ಬಿಟ್ಟು ಈ ದೇಶದ ಬಡ ಹಿಂದೂಗಳಿಗೆ ಹಂಚಲಿ. ಆಗ ಈ ದೇಶದಲ್ಲಿ ಯಾವುದೇ ಒಬ್ಬ ಬಡ ಹಿಂದೂ ಕೂಡ ಇರೋದಿಲ್ಲ. ಅದನ್ನ ಮಾಡೋದನ್ನು ಬಿಟ್ಟು ಯಾಕೋಸ್ಕರವಾಗಿ ಮುಸ್ಲಿಮರ ವಕ್ಫ್ ಆಸ್ತಿಗೆ ಸರ್ಕಾರ ಕಣ್ಣು ಹಾಕ್ತಾ ಇದೆ ಅಂತ ಈ ಕಲ್ಬಿ ಜವಾದ್ ಪ್ರಶ್ನೆ ಕೇಳಿದ್ದಾರೆ. ಇದರ ಜೊತೆಗೆ ಈ ದೇಶದ ಆರ್ಥಿಕ ತಜ್ಞರಿಗೂ ಕೂಡ ಅರ್ಥವಾಗದಂತಹ ಒಂದು ವಿಚಾರವನ್ನ ಇವರು ಮಂಡನೆ ಮಾಡಿದ್ದಾರೆ. ಅದೇನು ಕೇಳಿದ್ರೆ, ಭಾರತದ ಬ್ಯಾಂಕ್ಗಳಲ್ಲಿ ಏನ್ ಚಿನ್ನ ಇಡಲಾಗಿದೆಯೋ ಅದಕ್ಕಿಂತ ಜಾಸ್ತಿ ಪ್ರಮಾಣದ ಚಿನ್ನ ಈ ದೇಶದ ದೇವಸ್ಥಾನಗಳಲ್ಲಿದೆ. ಹೀಗಾಗಿ ಎಲ್ಲ ಬ್ಯಾಂಕ್ಗಳು ಕೂಡ ದೇವಸ್ಥಾನದ ಚಿನ್ನಗಳನ್ನು ವಶಕ್ಕೆ ಪಡೆದು ಅದನ್ನು ತನ್ನ ಬಳಿಯಲ್ಲಿ ಇಟ್ಟುಕೊಂಡಿದ್ದೇ ಆದರೆ ಡಾಲರ್ ಎದುರು 90 ರೂಪಾಯಿ ತಲುಪಿರುವಂತಹ ರೂಪಾಯಿ 20 ರೂಪಾಯಿ ಕುಸಿಯುತ್ತೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮಿತ್ರರೇ, ಸದ್ಯ ಡಾಲರ್ ಎದುರು ರೂಪಾಯಿಯ ಮೌಲ್ಯ 87 ರೂಪಾಯಿ ಇದೆ. 90 ರೂಪಾಯಿಗೆ ಇನ್ನೂ ರೀಚ್ ಆಗಿಲ್ಲ. ಅದು ಅಲ್ಲದೆ ಇವರೆಲ್ಲರೂ ದೇವಸ್ಥಾನದ ಚಿನ್ನದ ಮೇಲೆ ಕಣ್ಣು ಹಾಕ್ತಾ ಇದ್ದಾರಲ್ಲ, ಯಾವ ದೇವಸ್ಥಾನವೂ ಕೂಡ ಎಲ್ಲೋ ದರೋಡೆ ಮಾಡಿಬಿಟ್ಟು ಚಿನ್ನವನ್ನ ತನ್ನ ಬಳಿಯಲ್ಲಿ ಇಟ್ಕೊಂಡಿಲ್ಲ, ಅಥವಾ ಯಾರದ್ದೋ ಚಿನ್ನವನ್ನ ಇದು ನಂದು ಅಂತ ಹೇಳಿ ಅದನ್ನು ವಶಕ್ಕೆ ಕೂಡ ಪಡೆದಿಲ್ಲ. ಆದರೆ ವಕ್ಫ್ ಬೋರ್ಡ್ ಮಾಡಿರೋದೇನು, ಕಂಡ ಆಸ್ತಿಗೆ ಬೇಲಿ ಹಾಕಿದೆ. ಕೇಂದ್ರ ಸರ್ಕಾರ 1995ರಲ್ಲಿ ಕೊಟ್ಟಂತಹ ಅವಕಾಶವನ್ನು ಬಳಸಿಕೊಂಡು ಇಡೀ ದೇಶದಲ್ಲಿ ಸ್ವೇಚ್ಛಾಚಾರ ಮಾಡಿಬಿಟ್ಟಿದ್ದಾರೆ. ಕಂಡ ಜಾಗವನ್ನೆಲ್ಲ ತಂದು ಅಂತ ಕಬಳಿಸಿದ್ದಾರೆ. ಅದು ಪುರಾತನ ದೇವಸ್ಥಾನಗಳಾಗಿರಬಹುದು, ಅಥವಾ ಯಾರಿಗೋ ಸೇರಿದಂತಹ ಜಮೀನಾಗಿರಬಹುದು, ಅಥವಾ ಬಡ ರೈತನ ಜಮೀನು ಕೂಡ ಆಗಿರಬಹುದು. ಅದಕ್ಕೆಲ್ಲ ವಕ್ಫ್ ಬೋರ್ಡ್ ತನ್ನದು ಅಂತ ಬೇಲಿ ಹಾಕಿದೆ. ಅದಕ್ಕೆ ವಕ್ಫ್ ಬೋರ್ಡ್ ಯಾವುದೇ ದಾಖಲೆಯನ್ನು ಕೊಟ್ಟಿಲ್ಲ. ಹೀಗಾಗಿ ಕೇಂದ್ರ ಸರ್ಕಾರ ಇದಕ್ಕೆ ಲಂಗು ಲಗಾಮ ಹಾಕಬೇಕು. ಇಲ್ಲದೆ ಹೋದ್ರೆ ಇಡೀ ಭಾರತವನ್ನೇ ನಂದು ಅಂತ ಹೇಳಿಬಿಟ್ಟು ವಕ್ಫ್ ಬೋರ್ಡ್ನ ಆಸ್ತಿಯಲ್ಲಿ ಭಾರತ ನಿರ್ಮಾಣ ಆಗಿದೆ ಅಂತ ಇವರು ಹೇಳುವಂತಹ ಕಾಲ ದೂರ ಇಲ್ಲ ಅಂತ ಕೇಂದ್ರ ಸರ್ಕಾರಕ್ಕೆ ಅನಿಸ್ತು. ಬಹಳ ಲೇಟಾಗಾದ್ರೂ ಕೇಂದ್ರ ಸರ್ಕಾರ ಆ ರೀತಿಯಾಗಿ ಎಚ್ಚರಗೊಳ್ತು. ಬಹುಶಃ ಇದೇ ಈ ದೇಶದ ಪುಣ್ಯ ಅಂತ ಅನಿಸುತ್ತೆ. ಸಾಮಾನ್ಯವಾಗಿ ಈ ದೇಶದಲ್ಲಿ ಕೋಟೆಯನ್ನೆಲ್ಲ ಕೊಳ್ಳೆ ಹೊಡೆದ ಮೇಲೆ ಕೋಟೆ ಬಾಗಿಲು ಹಾಕುವಂತದ್ದು ಜಾಸ್ತಿ. ಟ್ರೈನ್ ಹೋದ ಮೇಲೆ ಟಿಕೆಟ್ ತೆಗೆದುಕೊಳ್ಳೋದು ಅಂತಾರಲ್ಲ ಹಾಗೆ. ಸದ್ಯ ಈ ದೇಶದಲ್ಲಿ ಎಷ್ಟು ಭೂಮಿಗೆ ಬೇಲಿ ಹಾಕಬೇಕೋ ಅದನ್ನೆಲ್ಲ ಅವರು ಹಾಕಿಬಿಟ್ಟಿದ್ದಾರೆ. ಆದರೂ ಕೇಂದ್ರ ಸರ್ಕಾರ ಅಂತಿಮವಾಗಿ ಒಂದು ದಿಟ್ಟ ನಿರ್ಧಾರವನ್ನು ಕೈಗೊಂಡಿದೆ. ಇನ್ನೇನು ಕಾನೂನು ಕೂಡ ಪಾಸ್ ಆಗೋದಕ್ಕಿದೆ. ಆದರೆ ಇದಕ್ಕೆ ಮುಸ್ಲಿಂ ಧಾರ್ಮಿಕ ಮುಖಂಡರಿರಬಹುದು, ಮುಸ್ಲಿಂ ಮೌಲಾನಗಳಿರಬಹುದು, ಅಥವಾ ರಾಜಕೀಯ ಮುಖಂಡರಿರಬಹುದು, ತಡೆ ಒಡ್ಡೋದಕ್ಕೆ ನಾನಾ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ನಾವು ಪ್ರತಿಭಟನೆ ಮಾಡ್ತೀವಿ, ದೊಂಬಿ ಮಾಡ್ತೀವಿ ಅಂತ ಧಮಕಿಯನ್ನು ಕೂಡ ಹಾಕ್ತಾ ಇದ್ದಾರೆ. ಇನ್ನು ರಾಜಕಾರಣಿಗಳು ಕೂಡ ಏನು ಹಿಂದೆ ಬಿದ್ದಿಲ್ಲ. SPಯ ವಕ್ತಾರನಾಗಿರುವಂತಹ ಅಮಿಕ್ ಜಮಾಯಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಆತ ಏನು ಹೇಳ್ತಾನೆ ಅಂತಂದ್ರೆ, ಇವತ್ತು ಕೇಂದ್ರ ಸರ್ಕಾರ ಮುಸ್ಲಿಮರ ವಕ್ಫ್ಗೆ ಕೈ ಹಾಕಿದೆ, ನಾಳೆ ಹಿಂದೂಗಳ ದೇವಸ್ಥಾನಕ್ಕೂ ಕೈ ಹಾಕ್ತಾರೆ, ಹಾಗೆ ಸಿಖ್ಖರ ಗುರುದ್ವಾರದ ಸಂಪತ್ತಿನ ಮೇಲೂ ಕೂಡ ಇವರ ಕಣ್ಣು ಬೀಳುತ್ತೆ.
ಕೇಂದ್ರ ಸರ್ಕಾರ ಯಾರನ್ನೂ ಬಿಡೋದಿಲ್ಲ, ಹೀಗೆಲ್ಲ ಪುಂಖಾನುಪುಂಖವಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮಿತ್ರರೇ, ನನಗೊಂದು ಅರ್ಥ ಆಗದೆ ಇರುವಂತಹ ವಿಚಾರ ಏನು ಕೇಳಿದ್ರೆ, ಯಾವುದೇ ಅನ್ಯ ಧರ್ಮೀಯರ ವಿಚಾರ ಬಂದರೂ ಕೂಡ ಹಿಂದೂಗಳತ್ತ ಬಟ್ ಮಾಡುವಂತದ್ದು. ಮೊದಲಿಗೆ ಹಿಂದೂಗಳಿಗೆ ಮಾಡಿ, ಹಿಂದೂಗಳು ಒಪ್ಕೊಳ್ಬಹುದಲ್ವಾ? ಮಿತ್ರರೇ, ಈ ದೇಶದಲ್ಲಿ ಹಿಂದೂಗಳು ಒಪ್ಕೊಂಡಿದ್ದೆಲ್ಲೋದನ್ನು ಕೂಡ ಅನ್ಯ ಧರ್ಮೀಯರು ಒಪ್ಕೊಂಡಿದ್ದಾರ? ಉದಾಹರಣೆಗೆ UCC, ಹಿಂದೂಗಳಿಗೆ ಇದನ್ನ ಜಾರಿಗೆ ಮಾಡಿ ಎಷ್ಟು ಸಮಯ ಆಗಿ ಹೋಗಿದೆ. ಆದ್ರೆ ಮುಸ್ಲಿಮರು ಈಗಲೂ ಕೂಡ ನಮಗೆ ಬೇರೆಯಾದಂತಹ ಕಾನೂನು ಬೇಕು ಅಂತ ಕೇಳ್ತಾ ಇದ್ದಾರೆ. UCC ಅನ್ನು ಅವರು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಅಷ್ಟೇ ಏಕೆ, ಇವತ್ತು ಹಿಂದೂಗಳ ಅನೇಕ ಪವಿತ್ರ ಪುಣ್ಯ ಸ್ಥಳಗಳು, ಸಾಕಷ್ಟು ಸಂಪತ್ತಿರುವಂತಹ ಸ್ಥಳಗಳು, ವಾರ್ಷಿಕವಾಗಿ ಸಾವಿರಾರು ಕೋಟಿ ಆದಾಯ ಇರುವಂತಹ ದೇವಸ್ಥಾನಗಳನ್ನು ಕೂಡ ಸರ್ಕಾರ ತನ್ನ ವಶದಲ್ಲಿ ಇಟ್ಕೊಂಡಿದೆ. ಅದಕ್ಕೆ ಆದಂತಹ ಸಪರೇಟ್ ಕಾನೂನನ್ನು ಮಾಡಿಕೊಂಡಿದೆ. ಅಲ್ಲಿ ಬರುವಂತಹ ಆದಾಯವನ್ನು ಸರ್ಕಾರದ ಖಜಾನೆಗೆ ತೆಗೆದುಕೊಳ್ಳುತ್ತೆ. ಈ ಕಾನೂನು ಪಾಸ್ ಆಗಿದ್ದೇನು ಸ್ವಾತಂತ್ರ್ಯ ಬಂದ ನಂತರ ಅಲ್ಲ, 1925 ಕಾನೂನನ್ನು ತರಲಾಗಿತ್ತು. ಅಂದ್ರೆ ಹಿಂದೂಗಳ ದೇವಸ್ಥಾನದ ಆದಾಯ ಸರ್ಕಾರದ ಪಾಲಾಗೋದಕ್ಕೆ ಶುರುವಾಗಿ 100 ವರ್ಷ ಕಳೆದು ಹೋಗಿದೆ. ಈಗೇನು ವಕ್ಫ್ನ ಆಸ್ತಿಯನ್ನ ಸರ್ಕಾರ ವಶಕ್ಕೆ ಪಡೆಯೋದಕ್ಕೆ ಹೊರಟಿಲ್ಲ, ಅದಕ್ಕೊಂದು ಕಾನೂನಿನ ಚೌಕಟ್ಟನ್ನು ತರೋದಕ್ಕೆ ಹೊರಟಿದೆ. ಅದಕ್ಕೆ ಇವರು ಹಿಂದೂಗಳತ್ತ ಬಟ್ಟು ಮಾಡ್ತಾ ಇದ್ದಾರೆ, ಹಿಂದೂಗಳಿಗೆ ಮೊದಲು ಮಾಡಿ, ಹಿಂದೂಗಳಿಗೆ ಮೊದಲು ಮಾಡಿ ಅಂತ. ಹಾಗಾದ್ರೆ ಈ ವಕ್ಫ್ ಅನ್ನ ಇವರೆಲ್ಲ ವಿರೋಧಿಸ್ತಾ ಇದಾರಲ್ಲ, ಅದಕ್ಕೇನು ಕಾರಣ ಇದೆ? ಅವರು ಕೊಡ್ತಾ ಇರುವಂತಹ ಕಾರಣಗಳೇನು ಅನ್ನೋದನ್ನ ನೋಡೋದಾದ್ರೆ, ಮೊದಲನೇದಾಗಿ ವಕ್ಫ್ನ ಆಸ್ತಿ ರಿಜಿಸ್ಟರೇ ಆಗಿಲ್ಲ. ವಕ್ಫ್ ಬೈ ಯೂಸರ್ ಅನ್ನುವಂತಹ ನಿಯಮದಡಿಯಲ್ಲಿ ಇದನ್ನ ಬಳಸಿಕೊಳ್ಳಲಾಗ್ತಾ ಇದೆ. ಒಂದು ವೇಳೆ ಈ ಕಾನೂನು ಪಾಸ್ ಆಗಿದ್ದೆ ಆದ್ರೆ ರಿಜಿಸ್ಟರ್ ಆಗದಂತಹ ವಕ್ಫ್ ಆಸ್ತಿಗಳು ಸರ್ಕಾರದ ಪಾಲಾಗ್ಬಿಡುತ್ತೆ, ಮುಸ್ಲಿಮರಿಗೆ ಬಹುದೊಡ್ಡ ಅನ್ಯಾಯ ಆಗ್ಬಿಡುತ್ತೆ, ಸರ್ಕಾರ ಅದನ್ನ ಕಬಳಿಸುತ್ತೆ ಅನ್ನುವಂಥದ್ದು ಇವರ ಮೊದಲ ವಾದ. ಎರಡನೆಯ ವಿರೋಧ ಏನು ಕೇಳಿದ್ರೆ, ಸರ್ಕಾರ ಈ ಕಾನೂನಿನ ಮೂಲಕ ವಕ್ಫ್ಗೆ ಎಂಟ್ರಿ ಆಗ್ತಾ ಇದೆ, ತನ್ನ ಅಧಿಕಾರಿಗಳನ್ನ ಬಳಸಿಕೊಂಡು ವಕ್ಫ್ ಅನ್ನ ಕಂಟ್ರೋಲ್ ಮಾಡುತ್ತೆ ಅನ್ನುವಂಥದ್ದು ಇವರ ಎರಡನೇ ಆರೋಪ. ಮೂರನೆಯ ವಿರೋಧ ಯಾಕೆ ಕೇಳಿದ್ರೆ, ವಕ್ಫ್ನ ಸರ್ವೆಯನ್ನ ಮಾಡೋದಕ್ಕೂ ಕೂಡ DC ಅವರಿಗೆ ಅವಕಾಶ ಕೊಡಲಾಗ್ತಾ ಇದೆ. ಅಲ್ಲಿಗೆ ವಕ್ಫ್ ಬೋರ್ಡ್ನ ವಿಚಾರದಲ್ಲಿ ನಿರ್ಧಾರವನ್ನ ಕೈಗೊಳ್ಳುವಂತಹ ಯಾವುದೇ ಅಧಿಕಾರವೂ ಕೂಡ ಬೋರ್ಡ್ಗೆ ಇರುವುದಿಲ್ಲ, ಸರ್ಕಾರದ ಕೈಗೆ ಹೋಗ್ಬಿಡುತ್ತೆ ಅನ್ನುವಂಥದ್ದು ಇವರ ಮೂರನೆಯ ಆರೋಪ. ಇವರ ಇನ್ನೊಂದು ದೊಡ್ಡ ವಿರೋಧ ಏನು ಕೇಳಿದ್ರೆ, ಇಷ್ಟು ವರ್ಷಗಳ ಕಾಲ ಈ ವಕ್ಫ್ ಬೋರ್ಡ್ನಲ್ಲಿ ಕೇವಲ ಮುಸ್ಲಿಂ ಸದಸ್ಯರು ಮಾತ್ರ ಇರ್ತಾ ಇದ್ರು, ಆದ್ರೆ ಇನ್ಮುಂದೆ ನಾನ್ ಮುಸ್ಲಿಮರು ಕೂಡ ಅದರಲ್ಲಿ ಅವಕಾಶವನ್ನು ಪಡೆದುಕೊಳ್ತಾರೆ. ಅದು ಹಿಂದೂಗಳು ಆಗಿರಬಹುದು, ಬೌದ್ಧರಾಗಿರಬಹುದು, ಸಿಖ್ರಾಗಿರಬಹುದು, ಯಾರನ್ನ ಬೇಕಾದರೂ ಸರ್ಕಾರ ನಿಯೋಜಿಸಬಹುದು. ಆದ್ರೆ ಹಿಂದೂಗಳ ಟ್ರಸ್ಟ್ನಲ್ಲಾಗಿರಬಹುದು ಅಥವಾ ಕ್ರಿಶ್ಚಿಯನ್ನರ ಚರ್ಚ್ಗಳಲ್ಲಿರಬಹುದು, ಅಲ್ಲಿನ ಆಡಳಿತ ವ್ಯವಸ್ಥೆಯಲ್ಲಿ ಅನ್ಯ ಧರ್ಮೀಯರಿಗೆ ಅವಕಾಶ ಇರೋದಿಲ್ಲ. ಕೇವಲ ಮುಸ್ಲಿಮರ ಮೇಲೆ ಮಾತ್ರ ಯಾಕೆ ಈ ದಬ್ಬಾಳಿಕೆ ಅಂತ ಅವರು ಇದನ್ನು ವಿರೋಧಿಸ್ತಾ ಇದ್ದಾರೆ. ಐದನೆಯ ವಿರೋಧ ಏನು ಕೇಳಿದ್ರೆ, ವಕ್ಫ್ ಹೆಸರಿನಲ್ಲಿ ಈ ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ ಏನಿದೆ ಅದನ್ನ ವೀಕ್ ಮಾಡಿಬಿಡ್ತಾರೆ. ಈ ದೇಶದಲ್ಲಿ ಅನೇಕ ಮಸೀದಿಗಳ ಕುರಿತಾಗಿ ವಿವಾದಗಳಿದೆ. ಹಿಂದೂ ದೇವಸ್ಥಾನಗಳನ್ನ ಕೆಡವಿ ಅಲ್ಲಿ ಮಸೀದಿಗಳನ್ನ ನಿರ್ಮಾಣ ಮಾಡಲಾಗಿದೆ ಎನ್ನುವಂತ ಆರೋಪಗಳಿದೆ. ಆದ್ರೆ ಇದಕ್ಕೆ 1992ರಲ್ಲಿ ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ ಅನ್ನ ತಂದುಬಿಟ್ಟು ಕೇಂದ್ರ ಸರ್ಕಾರ ಮುಸ್ಲಿಮರಿಗೆ ಅನುಕೂಲವನ್ನ ಮಾಡಿಕೊಟ್ಟಿತ್ತು. ಆದ್ರೆ ಈಗಿನ ಕೇಂದ್ರ ಸರ್ಕಾರ ವಕ್ಫ್ ಕಾನೂನನ್ನ ತಂದು ಆ ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ ಅನ್ನ ವೀಕ್ ಮಾಡಿಬಿಟ್ಟು ಆ ಎಲ್ಲ ಮಸೀದಿಗಳ ಜಾಗ, ಅಂದ್ರೆ ವಿವಾದ ಇರುವಂತಹ ಜಾಗಗಳನ್ನ ಕಬಳಿಸಿ ಬಿಡುತ್ತೆ. ಹಿಂದೂಗಳಿಗೆ ಅನುಕೂಲ ಮಾಡಿಕೊಡೋದಕ್ಕೋಸ್ಕರವಾಗಿ ಈ ಕಾನೂನನ್ನ ತರಲಾಗ್ತಾ ಇದೆ ಅಂತ ಇವರು ಇನ್ನೊಂದು ವಿರೋಧ ಮಾಡ್ತಾ ಇದ್ದಾರೆ. ಆರನೇ ವಿರೋಧ ಏನು ಕೇಳಿದ್ರೆ, JPCಯಲ್ಲೂ ಕೂಡ ಬಿಜೆಪಿ ಸಂಸದರು ಅಥವಾ NDA ಸಂಸದರು ಹೇಳದಂತಹ ತಿದ್ದುಪಡಿಗಳಿಗೆ ಮಾತ್ರ ಅವಕಾಶ ಕೊಡಲಾಗಿದೆ. ವಿಪಕ್ಷಗಳು ಸೂಚಿಸಿದಂತಹ 44 ತಿದ್ದುಪಡಿಗಳಿಗೆ ಮನ್ನಣೆಯನ್ನ ಕೊಟ್ಟಿಲ್ಲ. ಹೀಗಾಗಿ ಇದು ಸಂವಿಧಾನಾತ್ಮಕವಾಗಿ ಇಲ್ಲ ಅಂತೇಳಿ ಇನ್ನೊಂದು ವಿರೋಧವನ್ನ ಮಾಡ್ತಾ ಇದ್ದಾರೆ. ನಾನು ಆರಂಭದಲ್ಲೇ ನಿಮಗೆ ಹೇಳ್ಬಿಟ್ಟೆ ಇದಕ್ಕೆ ಕಾರಣ ಏನು ಅಂತ. JPCಯಲ್ಲೂ ಕೂಡ ಬಹುಮತದ ಆಧಾರದಲ್ಲೇ ತಿದ್ದುಪಡಿಗಳು ಪಾಸ್ ಆಗ್ತವೆ. ಆಡಳಿತ ಪಕ್ಷಕ್ಕೆ ಬಹುಮತ ಇದ್ದ ಕಾರಣದಿಂದಾಗಿ ಅವರು ಸೂಚಿಸಿದಂತಹ ತಿದ್ದುಪಡಿಗಳು ಪಾಸ್ ಆಗಿದ್ದಾವೆ. ವಿಪಕ್ಷಗಳು 44 ತಿದ್ದುಪಡಿಯನ್ನು ಸೂಚಿಸಿದ್ರೂ ಕೂಡ ಅವರಿಗೆ ಬಹುಮತ ಇರಲಿಲ್ಲ. ಈ ಕಾರಣದಿಂದಾಗಿ ಅದೆಲ್ಲವೂ ಕೂಡ ರಿಜೆಕ್ಟ್ ಆಗಿದ್ದಾವೆ. ಹೀಗೆ ವಕ್ಫ್ ಬೋರ್ಡ್ ಬಿಲ್ನ ಕುರಿತಾಗಿ ಅನೇಕ ವಿರೋಧಗಳನ್ನ ಮುಸ್ಲಿಂ ಧಾರ್ಮಿಕ ಮುಖಂಡರುಗಳು ಕೂಡ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಮುಸ್ಲಿಂ ರಾಜಕೀಯ ಮುಖಂಡರು ಮಾಡ್ತಾ ಇದ್ದಾರೆ. ವಿಪಕ್ಷಗಳು ಕೂಡ ಭಾರಿ ಪ್ರಮಾಣದಲ್ಲಿ ವಿರೋಧವನ್ನ ಮಾಡ್ತಾ ಇದ್ದಾವೆ. ಆದ್ರೆ ಕೇಂದ್ರ ಸರ್ಕಾರದ ಪ್ಲಾನ್ ಏನು ಕೇಳಿದ್ರೆ, ಬಜೆಟ್ ಅಧಿವೇಶನದ 2ನೇ ಭಾಗ ಆರಂಭಗೊಂಡಿದೆ. ಮಾರ್ಚ್ 10ನೇ ತಾರೀಕಿಂದ ಆರಂಭಗೊಂಡಂತಹ ಈ ಅಧಿವೇಶನ ಏಪ್ರಿಲ್ 4ರವರೆಗೂ ಕೂಡ ನಡೆಯುತ್ತೆ. ಹೀಗಾಗಿ ಇದೇ ಸೆಷನ್ ನಲ್ಲೇ ಈ ಒಂದು ವಕ್ಫ್ ಬಿಲ್ನ ಅಂತಿಮ ಮಸೂದೆ ಏನಿದೆ ಇದು ಲೋಕಸಭೆಯಲ್ಲಿ ಪಾಸ್ ಆಗುತ್ತೆ. ಅದಕ್ಕೋಸ್ಕರವಾಗಿ ಕೇಂದ್ರ ಸರ್ಕಾರ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಇದೇ ಕಾರಣದಿಂದಲೇ ಅವರು ಕ್ಯಾಬಿನೆಟ್ ಅಪ್ರೂವಲ್ ಅನ್ನು ಕೂಡ ಪಡೆದುಕೊಂಡಿರುವಂತಹದ್ದು. ಒಮ್ಮೆ ಈ ಮಸೂದೆ ಪಾಸ್ ಆಯಿತು ಅಂತಂದ್ರೆ ಇಡೀ ದೇಶದಲ್ಲಿ ಇದು ಜಾರಿಗೊಳ್ಳುತ್ತೆ. ಅನಂತರ ಈ ವಕ್ಫ್ ಬೋರ್ಡ್ಗೆ ಈ ಹಿಂದೆ ಕೇಂದ್ರ ಸರ್ಕಾರ ಏನು ಸರ್ವಾಧಿಕಾರವನ್ನು ಕೊಟ್ಟಿತ್ತು ಅದು ಕಂಪ್ಲೀಟ್ ಆಗಿ ಮೊಟಕುಗೊಳ್ಳುತ್ತೆ. ವಕ್ಫ್ ಬೋರ್ಡ್ನ ಸ್ವೇಚ್ಛಾಚಾರಕ್ಕೆ ಲಂಗು ಲಗಾಮು ಬೀಳುತ್ತೆ. ಮಿತ್ರರೇ, ಈ ಬಗ್ಗೆ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.